ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಯು ಫಾರ್ ಕಾಸ್ಟ್ ಅಕೌಂಟಿಂಗ್ ಕ್ಲಾಸ್. ಇಂದಿನ ತರಗತಿಯಲ್ಲಿ ನಾವು 6 ಮಾರ್ಕ್ಸ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳನ್ನು ಉತ್ತರಿಸಿ ಈಗ 14 ಮಾರ್ಕ್ಸ್ಗೆ ಕಾಸ್ಟ್ ಶೀಟ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಪ್ರಾಬ್ಲಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಬೆಂಗಳೂರು ಯೂನಿವರ್ಸಿಟಿ BCom ಮೇ 2016 ಒಂದು ಸಣ್ಣ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಾಸ್ಟ್ ಶೀಟ್. Cost of production 10 lakh rupees. Opening stock of finished goods at 50 rupees per unit, 2500 units. Closing stock of finished goods 5000 units. Selling expenses at 10 rupees per unit sold. Profit at 20% on sales. 7500 units were sold. So this is the problem. Take a format. Cost sheet for the period dash dash dash. We don't have a date, particular date, so ಅದಕ್ಕೆ ಡ್ಯಾಶ್ ಅಂತ ತಗೊಳ್ಳಿ. ಪರ್ಟಿಕ್ಯುಲರ್ ಕಾಲಮ್, ಟೋಟಲ್ ಕಾಲಮ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ತಗೋಬೇಕಿಲ್ಲಿ. ಬಿಕಾಸ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಯಾಕೆ ತಗೋತೀವಿ ಅಂದರೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಆ್ಯಂಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಓಪನಿಂಗ್ ಸ್ಟಾಕು ಎಲ್ಲನೂ ನಮಗೆ ಯೂನಿಟ್ಸಲ್ಲಿ ಕೊಟ್ಟಾಗ ಸೊ ಕಾಸ್ಟ್ ಪರ್ ಯೂನಿಟ್ ಕಾಲಮನ್ನು ನಾವು ಹಾಕ್ಕೊಳ್ಳೇಬೇಕು ಮತ್ತು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಷ್ಟು ಫಾರ್ಮೆಟ್ ಆದಮೇಲೆ ಈ ಪ್ರಾಬ್ಲಮನ್ನು ಓದಿದ ಮೇಲೆ ನಮಗೆ ಗೊತ್ತಾಗಿದ್ದೇನು ಅಂದರೆ ವಾಟ್ ಆರ್ ದ ಪ್ರೊಡಕ್ಷನ್ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನು ಪ್ರೊಡಕ್ಷನ್ ಆಗಿದೆ ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗಿರುತ್ತೆ. ಅದಕ್ಕೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಕೊಟ್ಟಿದ್ದಾನೆ, ಮತ್ತು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಕೊಡ್ತಾನೆ. ಹಾಗಾಗಿ ನಂಬರ್ ಆಫ್ ಪ್ರೊಡಕ್ಷನ್ ಹೆಂಗೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ನೋಟ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಫಸ್ಟ್ಗೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ತಗೊಳ್ಳಿ. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ತಗೊಂಡ್ರೆ ಸೊ ಅದರಲ್ಲಿ ನಾವು 7500 ಯೂನಿಟ್ಸ್ ಇದೆ ನಮ್ಮ ಹತ್ರ. ಅದಕ್ಕೆ ನಾವು ಆ್ಯಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ಬ್ಯಾಲೆನ್ಸ್ ಫಿಗರ್ ಬರುತ್ತೆ. ನಮ್ಮ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸು 5000 ಯೂನಿಟ್ಸ್ ಇದೆ ನೋಡಿ. ವಿ ಹ್ಯಾವ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5000 ಯೂನಿಟ್ಸ್. ಸೊ ಹಾಗಾಗಿ ಈಗ ನಾವು ಅದನ್ನು ಆ್ಯಡ್ ಮಾಡಿದ್ರೆ 12500 ಯೂನಿಟ್ಸ್ ಬ್ಯಾಲೆನ್ಸ್ ಬರುತ್ತೆ. ಈಗ ಪ್ರೀವಿಯಸ್ ಇಯರಲ್ಲಿ ಇತ್ತಲ್ಲ, ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕು ದಿಸ್ ಇಯರ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ದಿಸ್ ಇಯರ್ ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋಂಥದ್ದು. ಹೀಗಾಗಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ 7500 ಯೂನಿಟ್ಸ್ ತಗೊಂಡಿದ್ದೀನಿ. ಫಸ್ಟ್ಗೆ ಆ್ಯಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5000 ಯೂನಿಟ್ಸ್ನ ನಾವು ಆ್ಯಡ್ ಮಾಡಬೇಕು. ವಿ ವಿಲ್ ಗೆಟ್ 12500. ಈಗ ನಾವು ಲೆಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ನಾವು ತೆಗೆದ್ರೆ ಸೊ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಪ್ರೊಡಕ್ಷನ್ ಸಿಗುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 2500 ಯೂನಿಟ್ಸ್ ಇದೆ ಅಂತ ನಮ್ಮ ಪ್ರಾಬ್ಲಮಲ್ಲಿ ಹೇಳಿದ್ರು ನೋಡಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 50 rupees ಪರ್ ಯೂನಿಟ್, 2500 ಯೂನಿಟ್ಸ್ ಇತ್ತು ಅಂತ ಹೇಳಿದ್ದಾನೆ. ಸೊ ಆಯಿತು, ಅದನ್ನು ನಾವು ಕಳೆದಾದ್ಮೇಲೆ ವಿ ವಿಲ್ ಗೆಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಇನ್ ದ ಇಯರ್ ಅಥವಾ ಪೀರಿಯಡ್ 10,000 ಯೂನಿಟ್ಸ್. ಈ ವರ್ಷದಲ್ಲಿ 10,000 ಯೂನಿಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಈಗ ಫಾರ್ಮೆಟ್ಗೆ ಬನ್ನಿ. ಫಾರ್ಮೆಟಲ್ಲಿ ಬಂದಿದ ತಕ್ಷಣ ನಮ್ಮ ಪ್ರಾಬ್ಲಮಲ್ಲಿ ಕಾಸ್ಟ್ ಶೀಟ್ ಮಾಡಬೇಕು ಅಂತ ಹೇಳಿದ್ದಾನೆ. ಆದರೆ ಇಲ್ಲಿ ನಮಗೆ ಡೈರೆಕ್ಟಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಹೋಗಿದ್ದಾನೆ ನೋಡಿ ವಿದ್ಯಾರ್ಥಿಗಳು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಅಡಿಷನ್ ಆಫ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಮಾಡಿದ ಮೇಲೆ ನಮಗೆ ಬರುವಂಥದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ನು. ಸೊ ಹಾಗಾಗಿ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಕಾಸ್ಟ್ ಆಫ್ ಪ್ರೊಡಕ್ಷನ್ ತಗೊಳ್ಳಿ ಫಸ್ಟು. ಹೌ ಮಚ್? 10 lakhs. ಸೊ ಡಿವೈಡ್ ಬೈ 10,000 ಯೂನಿಟ್ಸ್. ಸೊ ಈ ವರ್ಷದಲ್ಲಿ ಉತ್ಪಾದನೆ ಮಾಡೋ ಯೂನಿಟ್ಸಿಂದ ಆ ಅಮೌಂಟನ್ನು ಭಾಗಿಸಿದ್ರೆ ವಿ ವಿಲ್ ಗೆಟ್ ಕಾಸ್ಟ್ ಪರ್ ಯೂನಿಟ್ 100 rupees. ದೆನ್ ಆ್ಯಡ್. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿದ್ದ ಕೂಡಲೇ ನಾವು ಒಂದು ಅಡ್ಜಸ್ಟ್ ಮಾಡಬೇಕು. ಪ್ರಾಬ್ಲಮಲ್ಲಿ ಏನಾದರೂ ಇದ್ದರೆ ಏನು ಅಂತಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎರಡೂ ಇದೆ ನಮ್ಮ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆ್ಯಡ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮಾಡಬೇಕು. ಸೊ 1,25,000 ಇದೆ. ಸೊ ಅದನ್ನೇನು ನಾವು ಕಾಸ್ಟ್ ಪರ್ ಯೂನಿಟ್ಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಹಾಗೆ ಬಿಡಿ. ನೆಕ್ಸ್ಟು 10 lakhs ಪ್ಲಸ್ 1,25,000 ಮಾಡಿ. ಸೊ ವಿ ವಿಲ್ ಗೆಟ್ 11,25,000. ಸೊ ಈಗ ಇದಕ್ಕೆ ಲೆಸ್ ಏನು ಲೆಸ್ ಮಾಡಬೇಕಪ್ಪ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಮಾಡಿ. ಸೊ 100 rupeesನ ಹಾಗೆ ಕಾಸ್ಟ್ ಪರ್ ಯೂನಿಟ್ ನಾನು ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ತಗೊಳ್ಳೋಷ್ಟಿಲ್ಲ ನಾವು. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಅಂತಂದರೆ 5000 ಯೂನಿಟ್ಸ್ ಇಂಟು
100 rupees. ಸೊ ಹಾಗಾಗಿ ನಮಗೆ 5 lakhs ಬರುತ್ತೆ. ಅದನ್ನು ನಾವು ತಗೊಂಡು ಲೆಸ್ ಮಾಡಿದ್ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡೇ 6,25,000. ಓಕೆ ರೈಟ್. ಸೊ ಈಗ 6,25,000 ಡಿವೈಡೆಡ್ ಬೈ 7,500 ಮಾಡಬೇಕು ವಿದ್ಯಾರ್ಥಿಗಳೇ. ಯಾಕೆ ಅಂದರೆ ಆಲ್ರೆಡಿ ನಾವು ಎಷ್ಟು ಯೂನಿಟ್ಸ್ ಸೋಲ್ಡ್ ಅಂತ ಹೇಳಿದ್ದೀವಿ, 7,500 ಯೂನಿಟ್ಸ್ ಸೋಲ್ಡ್ ಅಂತ ಹೇಳಿದ್ದೀವಿ. ಅದರಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾರಾಟ ಮಾಡ್ತಾ ಇದ್ದೀವಿ ಅಂತ. ಆಯ್ತು. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕ್ಲಿಯರ್ಲಿ ಸೆಡ್ 7,500 ಯೂನಿಟ್ಸ್ ಇದೆ, ಅಟ್ ದ ರೇಟ್ ಆಫ್ 10 rupees ಆಗಿದೆ ಒಂದು ಯೂನಿಟು ಅಂತ ಹೇಳಿದ್ದಾನೆ. 7,500 ಇಂಟು 10 ಮಾಡಿ. ಸೊ ನಮಗೆ ವಿ ವಿಲ್ ಗೆಟ್ 75,000. ಸೊ ಆಟೋಮೆಟಿಕ್ ಕಾಸ್ಟ್ ಪರ್ ಯೂನಿಟಲ್ಲಿ 10 rupees ಇರುತ್ತೆ, ಯಾಕೆಂದರೆ ಪರ್ ಯೂನಿಟಲ್ಲಿ ಕೊಟ್ಬಿಟ್ಟಿದ್ದಾನೆ. ಸರಿನಾ? ಅದನ್ನ ಆ್ಯಡ್ ಮಾಡಿ ವಿ ವಿಲ್ ಗೆಟ್ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್. ನಮಗೆ 7 lakh rupees ಬಂತು. 6,25,000 ಪ್ಲಸ್ 75,000 7 lakhs ಬಂತು. ಈಗ ಪರ್ ಯೂನಿಟಲ್ಲೂ ಆ್ಯಡ್ ಮಾಡಿ ಅಥವಾ 7 lakhs ಡಿವೈಡ್ ಬೈ 7,500 ಮಾಡಿ, ಸೇಮ್ 93.3333 ಬರುತ್ತೆ. ಓಕೆ ರೈಟ್. ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ಪ್ರಾಫಿಟ್. ಸೊ ದೇ ಸೆಡ್ ಪ್ರಾಫಿಟು 20% ಆನ್ ಸೇಲ್ಸ್ ಅಂತ ಹೇಳ್ತಾನೆ. ಸೊ ನಮ್ಮ ಹತ್ರ ಸೇಲ್ಸ್ ಇಲ್ಲದೆ ಇದ್ದಾಗ ಕಾಸ್ಟ್ ಮೇಲೆ 20% ಅಂದರೆ 25% ಆಗುತ್ತೆ. ಯಾವ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ತಗೋತೀವಿ. ಫಾರ್ಮುಲಾ ಅಂತ ತಗೊಳ್ಳಿ. ಕಾಸ್ಟು ನಮಗೆ ಗೊತ್ತಿಲ್ಲ, ಬಟ್ ಪ್ರಾಫಿಟು 20% ಅಂತಂದಾಗ ಸೇಲ್ಸ್ ಯಾವತ್ತೂ 100 ಆಗಿರುತ್ತೆ. ಸೇಲ್ಸ್ 100 ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆದರೆ, ಪ್ರಾಫಿಟ್ 20% ಆದರೆ ಕಾಸ್ಟ್ 80 ಆಗಿರುತ್ತೆ. ಅಲ್ಲಿಗೆ ಇದನ್ನು ನಾವು 20 ಡಿವೈಡ್ ಬೈ 80 ಇಂಟು 100 ಮಾಡಿದ್ರೆ ವಿ ವಿಲ್ ಗೆಟ್ 25%. ಸರಿನಾ? ಸೊ ಹಾಗಾಗಿ 7 lakhs ಇಂಟು 25% ಮಾಡಿದ್ರೆ ವಿ ವಿಲ್ ಗೆಟ್ 1,75,000. ಸೊ 1,75,000 ಡಿವೈಡ್ ಬೈ 7,500 ಮಾಡಿದ್ರೆ 23.33 ಬರುತ್ತೆ. ಸೊ ಈಗ ನೀವು ಸೇಲ್ಸ್ನ ಆಟೋಮೆಟಿಕ್ ಕಂಡುಹಿಡಬಹುದು. ಟೋಟಲ್ ಮಾಡಿದ್ರೆ ಸೇಲ್ಸ್ ಬಂದ್ಬಿಡುತ್ತೆ. ದಟ್ ಈಸ್ 8,75,000 ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 116.66 116.66 ಅಂತ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನು ನೋಡೋಣ. ಸೊ ನೋಡಿ, 14 ಮಾರ್ಕ್ಸ್ಗೆ ಯಾವ ಥರ ಕೇಳ್ತಾನೆ, ಕಾಸ್ಟ್ ಶೀಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಸುಭಾಷ್ ಚಂದ್ರ ಬೋಸ್ ಕಂಪನಿ ಲಿಮಿಟೆಡ್ ಪ್ರಿಪೇರ್ ಕಾಸ್ಟ್ ಶೀಟ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಗಿವನ್, ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಫಿನಿಶ್ಡ್ ಗೂಡ್ಸ್, ರಾ ಮೆಟೀರಿಯಲ್ ಪರ್ಚೇಸ್, wages paid to workers, chargeable expenses, rent and rates and taxes, power, experimental expenses, sale of wastage of material, office management salary, office printing and stationery, salary to salesman, commission to traveling agent, sales. ಸೊ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಕಾಸ್ಟ್ ಶೀಟ್ ಮಾಡಬೇಕು ಅಂತಾನೆ. ಸೊ ಡೈರೆಕ್ಟಾಗಿ ಸಿಂಪಲ್ ಆಗಿದೆ. ಕಮ್ ಟು ಕಾಸ್ಟ್ ಶೀಟ್. ಹೇಗೆ ಕಾಲಮ್, ಇಲ್ಲೇನು ಕಾಸ್ಟ್ ಪರ್ ಯೂನಿಟ್ ಕಾಲಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ವಿ ವಿಲ್ ಲುಕ್ ಇನ್ ಟು ಕಾಸ್ಟ್ ಶೀಟ್ ಆಫ್ ಸುಭಾಷ್ ಚಂದ್ರ ಬೋಸ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ ಸೊ ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್ಸ್, ಇನ್ನರ್ ಕಾಲಮ್ ಆ್ಯಂಡ್ ಔಟರ್ ಕಾಲಮ್ ತೊಗೊಂಡ್ರೆ ಸಾಕಿಲ್ಲಿ. ಸೊ ನೀಡ್ ನಾಟ್ ಟು ಕಾಸ್ಟ್ ಪರ್ ಯೂನಿಟ್ ತಗೊಳ್ಳೋಷ್ಟಿಲ್ಲ, ಯಾಕೆಂದರೆ ಟೋಟಲ್ ಪ್ರೊಡಕ್ಷನ್ ಕೊಟ್ಟಿಲ್ಲ. ಸೊ ನಾವು ಫಸ್ಟ್ ಏನು ತೊಗೋಬೇಕಪ್ಪ ಅಂತಂದರೆ, ನೋಡಿ ಪ್ರಾಬ್ಲಮನ್ನು ಓದಿದ ಮೇಲೆ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. 4 ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ಮೇಜರ್ ಆಗಿ. 1 ಈಸ್ ಪ್ರೈಮ್ ಕಾಸ್ಟ್ನ ಯಾವ ಥರ ಕಂಡುಹಿಡಬೇಕು, ವಾಟ್ ಆರ್ ದ ಡಾಟಾ ಆರ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಪ್ರೈಮ್ ಕಾಸ್ಟ್. ನಂಬರ್ 2 ಈಸ್ ಓವರ್ ಹೆಡ್ಸ್. ಆ ಓವರ್ ಹೆಡ್ಸಲ್ಲಿ ಮತ್ತೆ 3 ಪಾರ್ಟ್ಸ್. ಒಂದು ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆ್ಯಂಡ್ ಎರಡನೇದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಆ್ಯಂಡ್ ಥರ್ಡ್ ಒನ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಟೋಟಲಾಗಿ 4 ಹೆಡ್ಸ್ ಆಯಿತು. ಒಂದು ಪ್ರೈಮ್ ಕಾಸ್ಟ್, ಎರಡನೇದು ಫ್ಯಾಕ್ಟ್ರಿ ಕಾಸ್ಟ್, 3 ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, 4 ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಟೋಟಲಿ ವಿ ವಿಲ್ ಗೆಟ್ ಟೋಟಲ್ ಕಾಸ್ಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ನಮ್ಮ ಪ್ರಾಬ್ಲಮಲ್ಲಿ ಸ್ಕ್ಯಾಟರ್ ಮಾಡಿಕೊಟ್ಟಿರ್ತಾನೆ, ಆಲ್ ಇನ್ಫಾರ್ಮೇಷನ್ ಸ್ಕ್ಯಾಟರ್ಡ್. ಬಟ್ ನಾವೇನು ಮಾಡಬೇಕು, ಕ್ಲಿಯರ್ ಆಗಿ ಬೇಸ್ಡ್ ಆನ್ ದ ಓವರ್ ಹೆಡ್ಸ್ ವಿ ಹ್ಯಾವ್ ಟು ಕ್ಲಾಸಿಫಿಕೇಶನ್. ಸೊ ಹಾಗಾಗಿ ಆಲ್ರೆಡಿ ನಾವು ಫಾರ್ಮೆಟ್ನ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೋಬೇಕು ಅಂತ ಹೇಳಿದೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ನಮ್ಮ ಪ್ರಾಬ್ಲಮಲ್ಲಿ ಅಂತಂದರೆ, ನೋಡಿ ಕ್ಲಿಯರಾಗಿ ಕೊಡ್ತಾನೆ, 5,000 ಇದೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 5,000 ಅವೈಲೇಬಲ್ ಇನ್ ದ ಪ್ರಾಬ್ಲಮ್. ಸೊ ಓಕೆ, ಸೊ ಅದನ್ನು ನಾವು ತಗೊಳ್ಳಿ. ಹೌ ಮಚ್ ವಿ ಟೇಕನ್ 5,000. ನೆಕ್ಸ್ಟು ಏನು ಆ್ಯಡ್ ಮಾಡಬೇಕಪ್ಪ ಇದಕ್ಕೆ ಅಂದರೆ, ರಾ ಮೆಟೀರಿಯಲ್ ಪರ್ಚೇಸ್ ಇಂದ ಪ್ರಾಬ್ಲಮ್ ಎಲ್ಲ ಕೊಟ್ಟಿರ್ತಾನೆ. ಸೊ ನೋಡಿ, ರಾ ಮೆಟೀರಿಯಲ್ ಪರ್ಚೇಸ್ಡ್ 50,000.
ಓಕೆ ರೈಟ್. ಸೊ ಆ್ಯಡ್ ಮಾಡಿ 55,000 ಬರುತ್ತೆ. ಅದಾದಮೇಲೆ ನೀವು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದೆಯಾ ಪ್ರಾಬ್ಲಮಲ್ಲಿ ಇದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 4,000. ಸೊ ಲೆಸ್ ಮಾಡಿ 55,000 ಮೈನಸ್ 4,000 ಮಾಡಿದ್ರೆ ವಿ ವಿಲ್ ಗೆಟ್ 51,000. ಓಕೆ ಫೈನ್. ನೆಕ್ಸ್ಟ್ ಲೆಸ್. ಇಲ್ಲಿ ಏನು ಲೆಸ್ ಮಾಡಬೇಕು ಅಂದರೆ ಸೇಲ್ ಆಫ್ ವೇಸ್ಟೇಜ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾನೆ. ಸೊ ನಾವು ಕಾಸ್ಟ್ ಶೀಟ್ ಮಾಡೋದು ಏನಕ್ಕೆ ಅಂದರೆ ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಇನ್ಕರ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ವಸ್ತು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ನೋಡೋದಕ್ಕೆ. ಬಟ್ ಇಲ್ಲಿ ಸೇಲ್ ಆಫ್ ಎ ವೇಸ್ಟೇಜ್ ಅಂದಾಗ ಅಲ್ಲಿಂದ ದುಡ್ಡು ಬಂದಿರುತ್ತೆ. ಸೊ ಅದು ನಮಗೆ ಫೈನಾನ್ಸ್ ರಿಸೀವ್ ಆಯಿತು. ಫೈನಾನ್ಸ್ ರಿಸೀವ್ ಆಗಿರೋ ಅಂಥದ್ದು ನಾವು ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಓನ್ಲಿ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡೋದು ಕಾಸ್ಟ್ ಶೀಟಲ್ಲಿ. ಹಾಗಾಗಿ ಇದನ್ನು ಇಲ್ಲೇ ಪ್ರೈಮ್ ಕಾಸ್ಟಲ್ಲೇ ಲೆಸ್ ಮಾಡಿಬಿಡಿ. ಯಾಕೆಂದರೆ ವೇಸ್ಟೇಜ್ ಅಂದರೆ ವಸ್ತುಗಳು ಉತ್ಪಾದನೆ ಆಗಬೇಕಾದ್ರೆ ಆಗಿರೋ ವೇಸ್ಟು ಅದನ್ನು ಸೇಲ್ ಮಾಡಿರೋದು. ಹಾಗಾಗಿ ಇದು ಪ್ರೈಮ್ ಕಾಸ್ಟ್ಗೆ ಕಂಡುಹಿಡಿಯಬೇಕಾದ್ರೆ ಆ ಸ್ಟೆಪ್ಪಲ್ಲೇ ಬರುವಂಥದ್ರಿಂದ ಇಲ್ಲೇ ನಾವು ಅದನ್ನು ಕಳಿಬೇಕಾಗತ್ತೆ. ಓಕೆ ರೈಟ್. ಸೇಲ್ ಆಫ್ ವೇಸ್ಟೇಜ್ ಆಫ್ ಮೆಟೀರಿಯಲ್ 200 rupees. 51,000 200 ಹೋದರೆ ವಿ ವಿಲ್ ಗೆಟ್ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಈಗ ದಟ್ ಈಸ್ 50,800 ಐ ಟೇಕನ್ ಇನ್ ದ ಸೆಕೆಂಡ್ ಕಾಲಮ್. ಸೊ ನೆಕ್ಸ್ಟು ಅದೇ ಮುಂದುವರಿಸಿದ ಭಾಗ. ಈಗ ನಾವೇನು ಮಾಡಬೇಕು, ಆ್ಯಡ್ ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಏನಾದ್ರು ಇದೆಯಾ ಪ್ರಾಬ್ಲಮಲ್ಲಿ ನೋಡ್ಕೋಬೇಕು. ಚಾರ್ಜಬಲ್ ಎಕ್ಸ್ಪೆನ್ಸಸ್ಸು, ವೇಜಸ್ಸು, ಈ ಥರದ್ದು ಏನಾದರೂ ಇದೆಯಾ, ಲೇಬರು, ಈ ಥರದ್ದು ಏನೇ ಇದ್ದರೂ ಇವಾಗ ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಲೇಬರ್ ಇದೆ. ಸೊ ಅದನ್ನು ತೊಗೊಂಡೆ ನಾನು 20,000. ಹಾಗೆಯೇ ಡೈರೆಕ್ಟ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಇದೆ, ಅದನ್ನು ತೊಗೋತಾ ಇದ್ದೀನಿ. ಸೊ 2,000, 50,000 ಪ್ಲಸ್ 20,000 ಆ್ಯಂಡ್ 2,000 ಈ 3 ಐಟಮ್ಸ್ನ ಆ್ಯಡ್ ಮಾಡಿ ವಿ ವಿಲ್ ಗೆಟ್ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಅದನ್ನು 2 ಅಂತ ಕೊಟ್ಟಿದ್ದೀನಿ ನಂಬರು, 72,800 rupees. ಸೊ ಇದು ಫಸ್ಟ್ ಸ್ಟೆಪ್ ಕಾಸ್ಟ್ ಶೀಟಲ್ಲಿ. ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗ್ತಾ ಇದ್ದೀವಿ, ಫ್ಯಾಕ್ಟ್ರಿ ಕಾಸ್ಟ್ನ ಕಂಡುಹಿಡಿಯುವಂಥದ್ದು. ಫ್ಯಾಕ್ಟ್ರಿ ಕಾಸ್ಟ್ನ ಕಂಡುಹಿಡಿಬೇಕಂದ್ರೆ ವಿ ಹ್ಯಾವ್ ಟು ಕ್ಲಾಸಿಫೈ ಎಕ್ಸ್ಪೆನ್ಸಸ್ಸನ್ನು ಬೇಸ್ಡ್ ಆನ್ ಫ್ಯಾಕ್ಟ್ರಿ ನೇಚರು, ಅಲ್ಲಿರೋಂಥ ವರ್ಕ್, ನೇಚರ್ ಆ್ಯಂಡ್ ವರ್ಕ್ ಬೇಸ್ ಮೇಲೆ ನಾವು ಬೈಫರ್ಕೇಟ್ ಮಾಡ್ತೀವಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನೇನಿದೆ ಪ್ರಾಬ್ಲಮಲ್ಲಿ ನೋಡಿ. ಫಸ್ಟ್ಗೆ ಪವರ್ ಇರುತ್ತೆ, ಪವರ್ ಫ್ಯಾಕ್ಟ್ರಿಯಲ್ಲೇ ಬೇಕಾಗಿರೋದು. ಹಾಗಾಗಿ ಅದನ್ನು ಮಿಷಿನ್ ರನ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಅದನ್ನು ನಾವು ಟೇಕಿನ್ 3,000. ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಪೆರಿಮೆಂಟಲ್ ಚಾರ್ಜಸ್ ಪ್ಯೂರ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಯಾಕೆ ಅಂತಂದರೆ ಎಲ್ಲಿ ವಸ್ತುಗಳು ಉತ್ಪಾದನೆ ಮಾಡ್ತೀವೋ ಅಲ್ಲೇ ಎಕ್ಸ್ಪೆರಿಮೆಂಟ್ಸ್ ಮಾಡೋದು. ಹಾಗಾಗಿ ಅದನ್ನು ಫ್ಯಾಕ್ಟ್ರಿ ಖರ್ಚು ಅಂತ ಕರಿಬೇಕು. 600 ಟೋಟಲ್ ಮಾಡಿ. 2 ಐಟಮ್ಸ್ ಇರೋದು ನಿಮ್ಮ ಪ್ರಾಬ್ಲಮಲ್ಲಿ ಬೇಕಾದರೆ ನೋಡಿ. ಸೊ ಓನ್ಲಿ 2 items ಓನ್ಲಿ ಅವೈಲಬಲ್ ಆ್ಯಂಡ್ ರಿಲೇಟೆಡ್ ಫಾರ್ ಫ್ಯಾಕ್ಟ್ರಿ. ಸೊ ಆಫ್ಟರ್ ಟ್ರೇಸಿಂಗ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನಾವೇನು ಮಾಡಬೇಕು ಅಂತಂದರೆ ಟೋಟಲ್ ಮಾಡಿ. ಸೊ ವರ್ಕ್ಸ್ ಕಾಸ್ಟ್ ಬರುತ್ತೆ 3,600. ಇದು ವರ್ಕ್ಸ್ ಆನ್ ಕಾಸ್ಟ್ ಅಂತ ಕರಿತೀವಿ. ವರ್ಕ್ಸ್ ಆನ್ ಕಾಸ್ಟ್ ಅಂತ ಕರಿಬೇಕು. 72,800 ಪ್ಲಸ್ 3,600 ಆ್ಯಡ್ ಮಾಡಿ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ 76,400. ಇದು 76,400 ಈಸ್ ದ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್. ಸ್ನೇಹಿತರೆ, ಇಲ್ಲೊಂದು ಡಿಫ್ರೆನ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವರ್ಕ್ಸ್ ಆನ್ ಕಾಸ್ಟು ವರ್ಕ್ಸ್ ಕಾಸ್ಟ್ಗೂ ವ್ಯತ್ಯಾಸ ಇದೆ. ವರ್ಕ್ಸ್ ಆನ್ ಕಾಸ್ಟ್ ಮೀನ್ಸ್ total of factory overheads. The only total of factory overheads means 3,600 we will call works on cost. But what about works cost or factory cost ಅಂತಂದ್ರೆ aggregate of prime cost and as well as factory overheads ಏನಂತ works cost ಅಂತ ಕರಿಬೇಕು. ಸೊ 76,400 ಅನ್ನ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರೀರಿ. 3,600 ಅನ್ನ ವರ್ಕ್ಸ್ ಆನ್ ಕಾಸ್ಟ್ ಅಂತ ಕರೀರಿ. ಕ್ಲಿಯರ್. ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಸೊ ಅದರಲ್ಲಿ ನಮಗೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆಫೀಸೇ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಅದನ್ನು ಇನ್ನರ್ ಕಾಲಮಲ್ಲಿ 7,400 ತಗೊಳ್ಳಿ. ಅದಾದಮೇಲೆ ಆಫೀಸ್ ಮ್ಯಾನೇಜ್ಮೆಂಟ್ ಸ್ಯಾಲರಿ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಫೀಸ್ ಮ್ಯಾನೇಜ್ಮೆಂಟ್ ಸ್ಯಾಲರಿ, ಆಫೀಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಸೊ ಇವೆರಡೂ ಆಫೀಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲೇ ತಗೋಬೇಕಾಗತ್ತೆ. ರೈಟ್, 4,000. ನೆಕ್ಸ್ಟು ಆಫೀಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಸೊ ಪೇಪರ್ ಬೇಕಾಗಿರುತ್ತೆ, ಅವೆಲ್ಲ ಪ್ರಿಂಟ್ ಆಗಬೇಕಾಗುತ್ತೆ, ಆರ್ಡರ್ಸ್ ಇಶ್ಯೂ ಮಾಡಬೇಕಾಗುತ್ತೆ, ಎಲ್ಲ ಆಫೀಸಲ್ಲೇ ಕೆಲಸ ನಡೆಯೋದು. ಸೊ ಈ 3 ಆ್ಯಡ್ ಮಾಡಿ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಸೊ 11,600. 11,600 ಈ ಆಫೀಸ್ ಆ್ಯಂಡ್ ಓವರ್ ಹೆಡ್ಸ್ ನಾವು 3 ಟೋಟಲ್ ಮಾಡಿದ್ರೆ ಬಂದಿದ್ದು 76,400 ಪ್ಲಸ್ 11,600 ಆ್ಯಡ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ 88,000. 88,000 ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ. ಅದಾದಮೇಲೆ
ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿದ ತಕ್ಷಣ ನಾವೇನು ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಆ್ಯಡ್ ಮಾಡಬೇಕು, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಬೇಕು. ಹಾಗಾಗಿ ನಮ್ಮ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? 4000 ಇದೆ. 88,000 ಪ್ಲಸ್ 4,000 ನಮಗೆ 92,000 ಬರುತ್ತೆ. ಈಗ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ನಮ್ಮ ಪ್ರಾಬ್ಲಮಲ್ಲಿ ಅಂತಂದರೆ 5,000 ಇದೆ. 92 ಮೈನಸ್ 5,000 ಮಾಡಿದ್ರೆ ವಿ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಅದೇ ಅಮೌಂಟ್ ಎಷ್ಟು ಅಂದರೆ 87,000. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್. ನಮ್ಮ ಪ್ರಾಬ್ಲಮಲ್ಲಿ ಏನೇನು ಐಟಮ್ಸ್ ಇದೆ ಅಂತಂದರೆ ಉಳಿದಿರುವಂಥದ್ದು ಸ್ಯಾಲ್ರಿ ಆಫ್ ಸೇಲ್ಸ್ ಮೇಲೆ ಎಷ್ಟಿದೆ ಅಂದರೆ ಜಸ್ಟ್ 2,000 ರೂಪೀಸ್ ಇದೆ. ಸೊ ಅದನ್ನು ನಾವು ಟೇಕ್ ಇನ್ನರ್ ಕಾಲಮ್. ನೆಕ್ಸ್ಟು ಕಮಿಷನ್ ಟು ಟ್ರಾವೆಲ್ ಏಜೆಂಟ್. ಟ್ರಾವೆಲ್ ಏಜೆಂಟ್ ಮೀನ್ಸ್ ಸೊ ಸೇಲ್ಸ್ ಮಾಡೋದಕ್ಕೆ ಓಡಾಡುತ್ತಾರಲ್ಲ ಆ ಏಜೆಂಟ್ಸು ಕಮಿಷನ್ಸ್ ಕೊಡ್ತೀವಿ ಅವ್ರಿಗೆ. ಏಜೆಂಟ್ಸ್ ಸೊ 1,000 ಟೋಟಲ್ ಮಾಡಿ ನಮಗೆ ವಿ ವಿಲ್ ಗೆಟ್ 3,000. ಟೋಟಲ್ ಕಾಸ್ಟು ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ, ಎರಡೂ ಒಂದೇ. ಕಾಸ್ಟ್ ಆಫ್ ಸೇಲ್ಸ್ ಅಂದರೂ ಒಂದೇ, ಟೋಟಲ್ ಕಾಸ್ಟ್ ಅಂದರೂ ಒಂದೇ. 87 ಪ್ಲಸ್ 3,000 ಮಾಡಿ ನಮಗೆ 90,000 ಬರುತ್ತೆ. ದಿಸ್ ಈಸ್ ಟೋಟಲ್ ಕಾಸ್ಟ್. ಈಗ ನಮಗೆ ಸೇಲ್ಸ್ ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ. ಸೇಲ್ಸ್ನ ಡೈರೆಕ್ಟಾಗಿ ತೊಗೊಂಬಿಡಿ. ಸೊ ಎಷ್ಟು ಸೇಲ್ಸು ಅಂತಂದರೆ 1 lakh ಮೈನಸ್ 90,000 ಲೆಸ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ದಿಸ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ 10,000. ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಪ್ರಾಫಿಟ್ ಅಂತ ಬರೆದು ಕಾಲಮ್ ಬಿಟ್ಟುಬಿಟ್ಟು ಆಮೇಲೆ ಒಂದು ಲೈನ್ ಹಾಕಿ ಸೇಲ್ಸ್ ಬರೆದು 1 lakh ಅಂತ ಬರೆದು 1 lakh ಮೈನಸ್ 90,000 ಬರೆದು ಅಲ್ಲಿ 10,000 ಬರುತ್ತೆ. ಆ ಡಿಫ್ರೆನ್ಸ್ನ ಬ್ಯಾಲೆನ್ಸಿಂಗ್ ಫಿಗರ್ BF ಕಾಸ್ಟ್ ಶೀಟ್ ಕವರ್ ಆಗಿದೆ. ಸೊ ಇನ್ನು ಅಡ್ವಾನ್ಸ್ ಆಗಿ ಪ್ರಾಬ್ಲಮ್ಸ್ 14 ಮಾರ್ಕ್ಸ್ ಕೇಳ್ತಾನೆ. ಇದು ಫಸ್ಟು ಕಾಸ್ಟ್ ಶೀಟು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ. ಸೊ ಐ ಹೋಪ್ ಯು ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.